ಇದೀಗ ಉಮರ್ ಶರೀಫ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಮುಸ್ಲಿಂ ಧಾರ್ಮಿಕ ಚಿಂತಕರು, ವಿದ್ವಾಂಸರು. ಉಮರ್ ಶರೀಫ್ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಈ ಕಾರ್ಯಕ್ರಮಕ್ಕೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈ ಡಿಬೇಟ್ನ ಕಡೆ ಭಾಗದಲ್ಲಿ ತಾವು ಜಾಯ್ನ್ ಆಗಿದ್ದೀರಿ. ಎರಡು ಮುಖ್ಯ ಪ್ರಶ್ನೆ ಇತ್ತು ಇಲ್ಲಿ. ಬಿಜೆಪಿ ರೈಸ್ ಮಾಡಿರ್ತಕ್ಕಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ದಸರಾ ಎನ್ನುವುದು ಧಾರ್ಮಿಕ ಉತ್ಸವ, ದೇವರ ಆಚರಣೆ ಬರುತ್ತೆ, ಅದರಲ್ಲಿ ದೇವರಿಗೆ ಪುಷ್ಪಾರ್ಚನೆ ಮಾಡಬೇಕಾಗತ್ತೆ. ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ. ಅವ್ರು ಯಾವತ್ತೂ ಹಿಂದೂ ದೇವರ ವಿರುದ್ಧವಾಗಿ, ಆಚರಣೆಗಳ ವಿರುದ್ಧವಾಗಿ ಇದ್ದವರಲ್ಲ. ಆದರೆ ಕನ್ನಡದ ಬಾವುಟದ ವಿಚಾರದಲ್ಲಿಯೇ ಬಾನು ಮುಷ್ತಾಕ್ ಅವ್ರ ತಕರಾರುಗಳಿತ್ತು. ಜಾತ್ರೆ ಮಾಡಿಬಿಟ್ರೆ ನೀವು ಉತ್ಸವ ಮಾಡಲಿಲ್ಲ, ಈ ಥರದ್ದು ಏನೇನೋ ಮಾತು ಬಂದಿತ್ತು ಅವತ್ತಿಗೆ. ಧ್ವಜದ ವಿಚಾರದಲ್ಲಿ ನಂಬಿಕೆ ಇರದೇ ಇದ್ದಾಗ ಬಲವಂತ ಮಾಡಿ ಬಾನು ಮುಷ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ಈ ದಸರಾ ಉದ್ಘಾಟನೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಏನು ಅಂತ ಬಿಜೆಪಿ ಅವರ ಕ್ವಶನ್. ನಿಮ್ದೇನಿದೆ ವರ್ಷನ್ ಇದೆ ಉಮರ್ ಶರೀಫ್ ಅವರೇ? ನೋಡಿ, ಇದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಒಬ್ಬೊಬ್ರಿಗೂ ಇರುತ್ತೆ. ಕೆಲವರು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ಕೆ ಸ್ವಲ್ಪ ಹಿಂದೆ ಹೋಗ್ತಾರೆ. ಆದ್ರೆ ಜೈ ಹಿಂದ್ ಅಂತ ಹೇಳೋದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಅವ್ರು ಹಿಂದೆ ಹೋಗ್ತಾರೆ. ಆದ್ರೆ ನನ್ನಂತವನು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಬಹುದು ಅಂತ ನಾನು ನಂಬಿದ್ದೇನೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ನಮ್ಮ ಭಾರತ, ಇದನ್ನ ನಾವು ಅದಕ್ಕೆ ಸಲಾಂ ಹೇಳ್ತಿದೀವಿ, ಅದನ್ನ ಗೌರವಿಸ್ತಿದೀವಿ ಅಂತ ನಾನು ನಂಬಿದ್ದೇನೆ. ಅದನ್ನ ಆರಾಧನೆ ಮಾಡ್ತೀನಿ ಅಂತ ನಂಬಿಲ್ಲ. ಸೊ ಹಾಗಾಗಿ ಅದೇ ರೀತಿ ಎಲ್ಲಾ ವಿಚಾರದಲ್ಲೂ ಕೂಡ, ಈಗ ಈ ಹಬ್ಬ ಬರ್ತಿದೆ, ದಸರಾ ಹಬ್ಬ. ಅಲ್ಲಿ ಹೋದ ತಕ್ಷಣ ನಾವೇನು ಅಲ್ಲಿರತಕ್ಕಂತಹ ಪೂಜೆ ಸಂಸ್ಕಾರದಲ್ಲಿ ನಾವು ಭಾಗವಹಿಸ್ತಾ ಇಲ್ಲ. ಆದ್ರೆ ಅಲ್ಲಿ ಉದ್ಘಾಟನೆ ಮಾಡುವಾಗ, ಅದರಲ್ಲಿ ಇದು ಒಂದು ನಾಡ ಹಬ್ಬವಾಗಿರುವಾಗ ಅದರಲ್ಲಿ ನಾವು ಭಾಗವಹಿಸುವಾಗ ಅದರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಇರೋದು. ಈಗ ಬಾನು ಮುಷ್ತಾಕ್ ಮೇಡಮ್ ದಸರಾವನ್ನ ಉದ್ಘಾಟಿಸಬಹುದು, ನಾನು ಇದನ್ನ ನಂಬಲ್ಲ, ಈ ಆಚರಣೆ ಒಂದು ಭಾಗ ಆಗ್ತೀನಿ ಅಂತ ಅವ್ರು ಬರಬಹುದಾ? ನಾನು ನಂಬೋದೂ ಇಲ್ಲ, ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ವೇ ಇಲ್ಲ, ಹಂಗೂ ಬಂದು ಉದ್ಘಾಟನೆ ಮಾಡ್ತೀನಪ್ಪ ಹೇಳಬಹುದಾ ಅವರು ಅಂತ? ಈಗ ರಾಮ ಬಂದು ನಮ್ಗೆ ಉತ್ತಮ ಪುರುಷ. ರಾಮ ಉಮರ್ ಶರೀಫ್ಗೆ ಒಬ್ಬ ಉತ್ತಮ ಪುರುಷ ಅಂತ ನಂಬಿದ್ದೇನೆ, ಆದರ್ಶ ಪುರುಷ ಅಂತ ನಂಬಿದ್ದೇನೆ. ರಾಮನನ್ನ ಗೌರವಿಸ್ತೇವೆ, ಆದ್ರೆ ರಾಮನನ್ನು ಆರಾಧನೆ ಮಾಡಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ನಾವು ಏನಂದ್ರೆ, ನೀವು ಆರಾಧನೆ ಮಾಡತಕ್ಕಂತಹ ಗಣ್ಯ ವ್ಯಕ್ತಿಯರನ್ನ ನಾವು ಗೌರವಿಸ್ತೇವೆ, ಅವ್ರಿಗೆ ಮರ್ಯಾದೆಯನ್ನು ಸಲ್ಲಿಸ್ತೇವೆ. ನಿಮ್ಮ ಗೌರವದಲ್ಲಿ ನಾವು ಅದರಲ್ಲಿ ಒಂದು ಭಾಗಿಯಾಗಿರ್ತೀವಿ. ಆದ್ರೆ ಎಲ್ಲಿ ನಮ್ಗೂ ಅನೇಕರ ಬಹುದೇವ ಆರಾಧಕರಿಗೂ ಇರುವ ಒಂದು ವ್ಯತ್ಯಾಸ ಏನಂದ್ರೆ, ನಾವು ಆರಾಧನೆ ಮಾಡಲ್ಲ, ಅವರು ಆರಾಧನೆ ಮಾಡ್ತಾರೆ, ಅಷ್ಟೇ. ಸೊ ಹಾಗಾಗಿ ನಿಮ್ಮ ಫೆಸ್ಟಿವಲ್ ಟೈಮ್ ನಲ್ಲಿ, ನಿಮ್ಮ ಹಬ್ಬಗಳಲ್ಲಿ ನಾವು ಕೂಡ ಬಂದು ಭಾಗವಹಿಸಿದ್ರಲ್ಲಿ ಏನ್ ತೊಂದರೆ ಇಲ್ಲ. ನಮ್ಮ ಹಬ್ಬಗಳಲ್ಲಿ ನೀವು ಬಂದು ಭಾಗವಹಿಸಿದ್ರಲ್ಲಿ ನಮಗೂ ಏನು ತೊಂದರೆ ಇಲ್ಲ. ದೇವರ ಮೂರ್ತಿ ಉಮರ್ ಶರೀಫ್ ಜಿ, ದೇವರ ಮೂರ್ತಿಗೆ ಬಾನು ಮುಷ್ತಾಕ್ ಮೇಡಮ್ ಪುಷ್ಪಾರ್ಚನೆ ಮಾಡೋ ಮೂಲಕವಾಗಿ, ಒಂದು ಪೂಜೆ ಮಾಡೋ ಮೂಲಕವಾಗಿ ದಸರಾಗೆ ಚಾಲನೆ ಕೊಟ್ರೆ ಅದು ಧರ್ಮದ ವಿರುದ್ಧನಾ, ಅಥವಾ ನಂಬಿಕೆ ಇದ್ರೆ ಮಾಡ್ಕೋಬಹುದು ಅಂತ ಹೇಳ್ತೀರಾ ನೀವು ಅಂತ? ಇವಾಗ ಅದನ್ನ ಪೂಜೆ ಮಾಡುವ ರೀತಿಯಲ್ಲಿ ಮಾಡಕ್ಕೆ ಧರ್ಮ ನಮ್ಗೆ ಅನುಮತಿ ನೀಡಲ್ಲ. ಪೂಜೆ ಮಾಡುವ ವಿಷಯಗಳಲ್ಲಿ ನಾವು ಭಾಗವಹಿಸಕ್ ಆಗುವುದಿಲ್ಲ. ಆದ್ರೆ ಪೂಜೆ ನಂತರ ನೀವು ನಮ್ಗೆ ಕೊಡುವ ಸ್ವೀಟ್ಸ್ ಆಗ್ಲಿ, ನೀವು ನಮ್ಗೆ ಕೊಡುವಂತಹ ಗೌರವ ಆಗ್ಲಿ, ನಾವು ನಿಮ್ಗೆ ಸಲ್ಲಿಸುವ ಮರ್ಯಾದೆ ಆಗ್ಲಿ, ಇದ್ರಲ್ಲಿ ಏನು ತೊಂದರೆ ಇಲ್ಲ. ಇದ್ರಲ್ಲಿ ನಾವು ಯಾವತ್ತಿಗೂ ನಿಂತ್ಕೊಂಡಿರ್ತೀವಿ. ಬಹಿಷ್ಕಾರ ಆಗ್ತೀರಾ ನೀವು ಬಹಿಷ್ಕಾರ ಆಗ್ತೀರಾ ಅವ್ರಿಗೆ? ಈ ತರದ ಬೇರೆ ದೇವ್ರಿಗೆ ಹೋಗಿ ಇವರು ಪುಷ್ಪಾರ್ಚನೆ ಮಾಡಿಬಿಟ್ರು, ಸರಿ ಇಲ್ಲ, ಧರ್ಮಕ್ಕೆ ವಿರುದ್ಧ, ಇದು ಧರ್ಮಭ್ರಷ್ಟರಾದ್ರು, ಕನ್ಸಿಡರ್ ಮಾಡುತ್ತಾ ನಿಮ್ ಧರ್ಮ ಅವ್ರನ್ನ ಆತರ? ಅಂದ್ರೆ ಅಂತ ಅದು ಆರಾಧನೆ ಮಾಡುವ ರೀತಿಯಲ್ಲಿ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದ್ರೆ ಧರ್ಮ ಬಂದು ಅದಕ್ಕೆ ತಡೆ ಹಾಕತ್ತೆ. ಯಾವುದೇ ಒಂದು ವಿಷಯ ಆರಾಧನೆ ಮಾಡುವ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ತಲೆ ಬಗ್ಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಹತ್ರ ನಾವು ಬೇಡಿಕೆ ಇಡುವ ಆ ರೀತಿಯಲ್ಲಿ ಏನೇ ಒಂದು ಸಂಸ್ಕಾರ ಮಾಡಕ್ಕೆ ನಮ್ಗೆ ಧರ್ಮದಲ್ಲಿ ಅನುಮತಿ ಇಲ್ಲ. ಈ ಸಾಮರಸ್ಯ ಅನ್ನೋ ವಿಚಾರ ಉಮರ್ ಶರೀಫ್ ಜಿ, ಸಾಮರಸ್ಯ ವಿಚಾರ ನೀವು ಕಡೆ ಬಂದ್ಬಿಟ್ಟಿದ್ದೀರಿ ಡಿಬೇಟ್ಗೆ. ಅದಕ್ಕೆ ನಾನು ಕ್ವಿಕ್ ಕ್ವಶನ್ ಕೇಳ್ತಾ ಇದ್ದೀನಿ. ಧಾರ್ಮಿಕ ಸಾಮರಸ್ಯ ಅನ್ನೋ ವಿಚಾರದಲ್ಲಿ ಹಬ್ಬಗಳ ಆಚರಣೆ ಬಂತಪ್ಪ, ನಿಮ್ದು ಈದ್ ಮಿಲಾದೋ, ರಂಜಾನೋ, ಬಕ್ರೀದೋ, ಇಂಥ ಹಬ್ಬಗಳ ವಿಚಾರದಲ್ಲಿ ಹಿಂದೂ ಒಬ್ಬರನ್ನ ಕರೆಸಿ ಉದ್ಘಾಟನೆ ಮಾಡಿ ಸಾಮರಸ್ಯವಾಗಿ ಚೆನ್ನಾಗಿರೋಣ, ನೀವು ಬಂದು ಅಲ್ಲಾಗ್ ನಮಿಸಿ, ಇಲ್ಲಿ ನೀವು ಇನ್ವೈಟ್ ಮಾಡ್ತೀರಾ? ಈಗ ಒಂದು ಮಸೀದಿಯನ್ನು ಓಪನ್ ಮಾಡ್ಬೇಕು. ಮಸೀದಿಯನ್ನು ಓಪನ್ ಮಾಡಕ್ಕೆ ಒಬ್ಬ ಹಿಂದೂವನ್ನ ಕರೆದು ಅಂತಹ ಉದ್ಘಾಟನೆ ಮಾಡಕ್ಕೆ ನಾವು ಮುಂದೆ ಬರ್ತೀವಿ. ಮಸೀದಿಯನ್ನು ಓಪನ್ ಮಾಡುವಾಗ ಒಬ್ಬ ಹಿಂದೂವನ್ನ ಗೌರವಿಸಿ, ನಮ್ಮ ಸಿಎಂ ಅನ್ನ ಕರೆಸಿ
ಸಿದ್ದರಾಮಯ್ಯ ಅವರನ್ನ ಕರೆಸಿ, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನ ಅವರನ್ನ ಕರೆಸಿ ಮಸೀದಿಯನ್ನ ಓಪನ್ ಮಾಡಕ್ಕೆ ಅವರನ್ನ ನಾವು ಕರೆಸ್ತೀವಿ. ಸಿಎಂ ತೊಂದ್ರೆ ಫಂಡ್ ಇಲ್ಲ ಬೇಕು ಅದ್ರಲ್ಲಿ. ನಿಮಗೆ, ಮಿನಿಸ್ಟ್ರು ಫಂಡ್ ಬೇಕು, ಕರೆಸ್ತೀರಾ ನೀವು? ಕಾಮನ್ ಮ್ಯಾನ್ ಕರೆಸ್ತೀರಾ ನೀವು? ರಮಾಕಾಂತನ್ನ ಕರೆಸ್ತೀವಿ. ಓಕೆ. ನನ್ನ ಪಾಯಿಂಟ್ ಬಹಳ ಸ್ಪಷ್ಟ. ಆದ್ರೆ ರಮಾಕಾಂತ್ ನೀವು ಒತ್ತಾಯ ಮಾಡಲ್ಲ, ಕರೆಸ್ತೀವಿ. ನೀವು ಒತ್ತಾಯ ಮಾಡಲ್ಲ. ನಾಳೆಯಿಂದ ನೀವು ಅಲ್ಲನ್ನ ನಂಬಿಸ್ಕೊಂಡಿರ್ಬೇಕು. ನೀವು ಅಲ್ಲಾಗ ನೀವು ಆಜಾನ್ ಹೋಗ್ಬೇಕು ಅಂತ ನೀವು ಕೇಳಲ್ಲ ಅವ್ರನ್ನ, ಮಸೀದಿ ಇಲ್ಲ, ಇಲ್ಲ, ಉದ್ಘಾಟನೆ ಒತ್ತಾಯ ಮಾಡೋರ್ನ ಮಾಡಲ್ಲ. ಬಲವಂತ ಮಾಡಲ್ಲ. ಅದು ಅವ್ರ ನಂಬಿಕೆ ವಿಚಾರ. ಅದು ಹಂಗೇನು ಒತ್ತಾಯಿಸಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಇಲ್ಲಿ ಧರ್ಮ ಅವನ ಇಚ್ಛೆ ಧರ್ಮ ಅಂತ ಹೇಳಿ. ನಿಮ್ ಪ್ರಕಾರ ಉಮರ್ ಶರೀಫ್ ಜಿ, ದಸರಾ ಕಲ್ಚರಲ್ ಇವೆಂಟಾ, ರಿಲಿಜಿಯಸ್ ಅಥವಾ ಧಾರ್ಮಿಕ ಕಾರ್ಯಕ್ರಮನ ಅದು ಅಂತ? ದಸರಾ ಧಾರ್ಮಿಕ ಕಾರ್ಯಕ್ರಮವೂ ಹೌದು, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹೌದು. ಬಿಜೆಪಿ ಎರಡೂ ವಿರೋಧ. ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಏನಾದ್ರು ಮಾಡ್ಕೊಳ್ಳಿ, ನೀವು ಧಾರ್ಮಿಕ ಕಾರ್ಯಕ್ರಮ ಆದಾಗ ಅನ್ಯ ಧರ್ಮೀಯನ್ನ ಯಾಕೆ ಕರೆದಿದ್ದೀರಾ ಅಂತ, ಅದು ನಂಬಿಕೆ ಇಲ್ದವ್ರನ್ನ. ಬಿಜೆಪಿ ಅವರು ಕೇಳುವ ಪ್ರಶ್ನೆಯಲ್ಲಿ ಕೆಲವು ರೀತಿಯಲ್ಲಿ ಒಂದು ಅರ್ಥ ಇದೆ, Okay. ಅರ್ಥ ಇಲ್ಲ. ಫೈನ್ 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 ಬಹುಶಃ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿನ ಮತ್ತೆ ಸಮರಿಯಾಗಿ ಹೇಳ್ತೀನಿ. ಹಿಂದೂ ವಿರೋಧಿ, ಮುಸಲ್ಮಾನರ ವಿರೋಧಿ, ದೇವರ ಪೂಜೆಯನ್ನು ನಂಬದೇ ಇರುವಂತಹ ಕಮ್ಯುನಿಸ್ಟರ ವಿರೋಧಿ, ನಾಡಿನ ಧ್ವಜ ಮತ್ತು ತಾಯಿ ಭುವನೇಶ್ವರಿಯ ಬಗ್ಗೆ ಮಾತನಾಡಿರುವಂತವರು ಯಾವುದೇ ಕಾರಣಕ್ಕೆ ಬರಬಾರ್ದು. ಇಂಥವರನ್ನ ಆಯ್ಕೆ ಮಾಡಿರುವಂತ ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಬಿಜೆಪಿ ಒಂದೇ ಅಲ್ಲ, ಒಬ್ಬ ಹಿಂದೂವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ರೀಕನ್ಸಿಡರ್ ಮಾಡಿ ಇದನ್ನ ನೀವು ಕೈ ಬಿಡಬೇಕು. ಕೊನೆಯವರೆಗೂ ನಾವು ಇದನ್ನ ನೋಡಿ, ಮೈಸೂರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಸಾಂಸ್ಕೃತಿಕ ನಗರ. ಆ ಸಾಂಸ್ಕೃತಿಕ ನಗರ ಎಲ್ಲರಿಗೂ ಸೇರಿದ್ದು. ಹಾಗಾಗಿ ಯಾರು ಸಾಧನೆ ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಸ್ಫೂರ್ತಿಯನ್ನಾಗಿ ತೆಗೆದುಕೊಳ್ಳಿ ಅಂತೇಳಿ ಆ ಸ್ಫೂರ್ತಿಯ ಸೆಲೆಯಾಗಿ ಇವರನ್ನ ಕರೆಸಿದ್ದೇವೆ. ಸೊ ಇದರಲ್ಲಿ ಬಿಜೆಪಿ ಕರ್ನಾಟಕದ 7 ಕೋಟಿ ಕನ್ನಡಿಗರ ತಿರಸ್ಕಾರ ಮಾಡಿರುವಾಗ, ಸೊ ಇಲ್ಲಿ ನಾವು ಅವ್ರ ಮಾತಿಗೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ನಾಟಕದ 7 ಕೋಟಿ ಜನರೇ ಅವರನ್ನ ತಿರಸ್ಕಾರ ಮಾಡಿದಾರಾಗ್ಲೇ. ಸೊ ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಜನರನ್ನ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ. ಉಮರ್ಜಿ ಫೈನಲ್ ಕಮೆಂಟ್ ತಮ್ಮದು. ನೋಡಿ, BR ಅಂಬೇಡ್ಕರ್ ಅಂತವರು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಒಂದು ವೇಳೆ ಅವ್ರು ಇವತ್ತು ಜೀವಂತವಾಗಿದ್ರೆ ಬಿಜೆಪಿ ಅವರು ನೀವು ಬರ್ಬೇಡಿ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಲಿಂಗಾಯತರನ್ನ ಯಾರಾದ್ರೂ ಇರುತ್ತೆ ನಮ್ಮ ಲಿಂಗಾಯತ ಸಮುದಾಯದಲ್ಲಿ, ಅಲ್ಲಿ ಕಲ್ಲು ದೇವರಂತ ಹೇಳುವವರನ್ನ, ಅವರಲ್ಲಿ ನಮ್ಮಲ್ಲಿ ಎಷ್ಟೋ CM-ಗಳು ಇದಾರೆ, ಅವ್ರನ್ನ ಬರ್ಬೇಡಿ ಅಂತ ಹೇಳಕ್ಕಾಗತ್ತಾ? ಗೌರವಿಸಬಾರದಂತ. ಸೊ ಹಾಗಾಗಿ ನನ್ನ ಪ್ರಶ್ನೆಗೆ ಅವರು ಕೂಡ ಉತ್ತರ ಕೊಡ್ಬೇಕಾಗಿರತ್ತೆ. ಫೈನ್, ಥ್ಯಾಂಕ್ ಯು ಉಮರ್ ಶರೀಫ್ ಜಿ, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಅನಿಲ್ ಚಳಗೇರಿ ಅವರೇ, ಥ್ಯಾಂಕ್ ಯು ನಂಜೇಗೌಡರ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡೋಣ ಈ ಒಂದು ವಿಚಾರ. ಬಾನು ಮುಷ್ತಾಕ್ ಬೇಡಮ್ ಅವರು ಚಾಮುಂಡೇಶ್ವರಿ ತಾಯಿಯ ಕುರಿತಾಗಿ ಹಿಂದೂ ಧರ್ಮದ ಭಾವನೆಗಳಿಗೆ ವಿಚಾರವಾಗಿ ಅವರ ನಿಲುವು ಏನು ಅಂತ ಹೇಳಿ ಸ್ಪಷ್ಟವಾಗಿ ಅವರು ತಿಳಿಸಿ ಮುಂದುವರಿಯಬೇಕು ಅಂತೇಳಿ BJPಯ ಒಂದು ಆಗ್ರಹ ಇದೆ. ಅಟ್ ದ ಸೇಮ್ ಟೈಮ್ ಇದು ನಾವು ಸಾಂಸ್ಕೃತಿಕ ಸಾಮರಸ್ಯವನ್ನು ಬೆಸೀತಾ ಇದ್ದೀವಿ, ಧಾರ್ಮಿಕ ಸಾಮರಸ್ಯ ಬೆಸೀತಾ ಇದ್ದೀವಿ, ನಾವು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಲಿಕ್ಕೆ ಹೊರಟಿದ್ದೀವಿ, ಇದಕ್ಕೆ ವಿರೋಧ ಸಲ್ಲದು ಅಂತ ಅವರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರುಗಳ ಅಭಿಪ್ರಾಯ ಹೇಗಿರುತ್ತೆ ಎನ್ನುವುದನ್ನು ಕಾದು ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.